ಇದರ ಮಧ್ಯೆ ಕಟ್ಟಕಡೆಯ ಪ್ರಯತ್ನವಾಗಿ ಮಹಾರಾಷ್ಟ್ರದ ಸಿ ಎಂ ಡಿ ಸಿ ಎಂ ಈ ಹಗ್ಗ ಜಗಾಟ ನಡೀತಾ ಇತ್ತಲ್ಲ, ಇದೇ ವಿಚಾರದಲ್ಲಿ ಏಕನಾಥ್ ಶಿಂಧೆ ನನಗೆ ಹುಷಾರಿಲ್ಲ, ನೆಗಡಿ, ಕೆಮ್ಮು, ಊರಿಗೆ ಹೋಗ್ಬಿಟ್ಟಿದೆ, ಇದೆಲ್ಲ ಏನಕ್ಕೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಬರೀ 6 ತಿಂಗಳಿಗಾದರೂ ಸರಿ ನನ್ನನ್ನು ಒಂದು ಸಲ ಸಿ ಎಂ ಮಾಡಿಬಿಡಿ ಅಂತ ಹೇಳಿ ಬಿ ಜೆ ಪಿಯ ಮುಂದೆ. ನೋಡಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಥೆ ಇದು. ಶಿವಸೇನೆ ಒಡೆದು ಹೋಳಾಯಿತು. ಹೋಳಾದ ಮೇಲೆ ಯಾವ ಶಿವಸೇನೆ ನಾವೆಲ್ಲ ಬಾಳಾ ಸಾಹೇಬ್ ಠಾಕ್ರೆ ಅವ್ರದ್ದು ಅಂತ ಅಂದುಕೊಂಡಿದ್ವೋ ಆ ಬಣಕ್ಕೆ ಸಿಗದೆ ಅದು ಏಕನಾಥ್ ಶಿಂಧೆ ಬಣದ್ದೇ ಅಸಲಿ ಶಿವಸೇನೆ ಅಂತ ಆಗ್ಬಿಡ್ತು. ಆಯ್ತಲ್ಲ, ಇದಾದ ಮೇಲೆ ಅವರು ಬಿ ಜೆ ಪಿಯೊಂದಿಗೆ ಸೇರಿಕೊಂಡು ಸರ್ಕಾರವನ್ನು ಮಾಡಿದ್ದಾರೆ. 6 ತಿಂಗಳಾದರೂ ನನಗೆ ಸಿ ಎಂ ಪಟ್ಟ ಕೊಡಿ ಅಂತೇಳಿ ಪರಿಯಾಗಿ ಏಕನಾಥ್ ಶಿಂಧೆ ಬೇಡಿಕೊಂಡಿದ್ದಾರೆ ಬಿ ಜೆ ಪಿ ಮುಂದೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಶಿಂಧೆ ಅವರು ಮನವಿ ಮಾಡಿಕೊಂಡಿದ್ದರು, ಜಾಸ್ತಿ ಬೇಡ, ನನಗೆ 2 ವರ್ಷ ಬೇಡ, 2.5 ವರ್ಷ ಬೇಡ, ಎಷ್ಟಕ್ಕೂ ಬೇಡ, ಬರೀ 6 ತಿಂಗಳಿಗೆ ನನ್ನನ್ನು ಸಿ ಎಂ ಆಗಿ ಮಾಡಿ. ನನ್ನನ್ನು ಪೂರ್ಣಾವಧಿಗೆ ಸಿ ಎಂ ಮಾಡೋಕ್ಕೆ ನಿಮ್ಗೆ ಆಗದೇ ಇದ್ದರೆ ಒಂದು 6 ಮಂತ್ಸ್ಗಾದರೂ ಕೊಟ್ಟುಬಿಡಿ ಅಂತೇಳಿ ಶಿಂಧೆ ಕೇಳಿಕೊಂಡಿದ್ದರು. ಆದರೆ ಏಕನಾಥ ಶಿಂಧೆ ಅವರ ಬೇಡಿಕೆಯನ್ನು ಸಾರಾಸಗಟಾಗಿ ಬಿ ಜೆ ಪಿ ತಳ್ಳಿ ಹಾಕ್ತು. ಕೇವಲ 6 ತಿಂಗಳಿಗೆ ಸಿ ಎಂ ನೇಮಕ ಮಾಡ್ತಕ್ಕಂಥ ವ್ಯವಸ್ಥೆ ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಇದೊಂದು ಕೆಟ್ಟ ನಿರ್ಧಾರ ಆಗಿಬಿಡುತ್ತೆ ಮತ್ತು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಇದು. ಹೀಗಾಗಿ ನಿಮ್ಮ ಬೇಡಿಕೆಯನ್ನು ಪುರಸ್ಕರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿ ಜೆ ಪಿ ಹೇಳಿಬಿಡ್ತಾರೆ. ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿಯೊಬ್ಬರಿಂದ ಈ ಮಾಹಿತಿ ಬಹಿರಂಗವಾಗಿದೆ. ಬಿ ಜೆ ಪಿ ಪದಾಧಿಕಾರಿಗಳ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಹಿರಿಯ ರಾಜಕಾರಣಿಯೊಬ್ಬರು ಇದನ್ನು ಹೇಳಿದ್ದಾರೆ. ಇದರಿಂದ ಬೇಸರಗೊಂಡಂಥ ಏಕನಾಥ್ ಶಿಂಧೆ ಅವರು 2 ಬಾರಿ, ನಿಮಗೆ ಗೊತ್ತಿರಬೇಕು, ಬಿ ಜೆ ಪಿ ಸಭೆ ಸೇರಿದಾಗಲೆಲ್ಲ ಏಕನಾಥ್ ಶಿಂಧೆ ಬರ್ತಾರೆ, ಇವತ್ತು ಫೈನಲ್ ಆಗುತ್ತೆ ಮುಖ್ಯಮಂತ್ರಿ ಹುದ್ದೆ ಯಾರಿಗೆ ಅಂತ ಹೇಳ್ತಾ ಇದ್ವಲ್ವಾ. 2 ಬಾರಿ ಬಿ ಜೆ ಪಿ ಮೀಟಿಂಗ್ ಬರಲಿಲ್ಲ ಅವರು. ಅಮಿತ್ ಶಾ ಸಭೆ ಆದ ಮೇಲೆ ದಿಢೀರಂತ ಸ್ವಗ್ರಾಮಕ್ಕೆ ಹೋಗ್ಬಿಡ್ತಾರೆ ಏಕನಾಥ್ ಶಿಂಧೆ ಅವರು. ಕೆಲ ದಿನಗಳ ಕಾಲ ಯಾರಿಗೂ ಸಿಗಲ್ಲ. ಕೇಳಿದ್ರೆ ಜ್ವರ ಇತ್ತು, ನೆಗಡಿ ಇತ್ತು, ಹುಷಾರಿರಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡೇ ಒಂಥರ ಮೊಂಡ ಹಾಕ್ತಾ ಇದ್ದರು ಏಕನಾಥ್ ಶಿಂಧೆ ಅವರು. ಕಡೆಗೆ ಏಕನಾಥ್ ಶಿಂಧೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ 6 ತಿಂಗಳಿಗೂ ಸಿಕ್ಕಲಿಲ್ಲ, 6 ದಿನಕ್ಕೂ ಸಿಕ್ಕಲಿಲ್ಲ.